ಮಾನಸಿಕ ಅಸ್ವಸ್ಥತೆ ಇಲ್ಲರೆ ಮನೋರೋಗ್ಯ ಸಮಸ್ಯೆಗೆ ಮೆಡಿಸಿನ್ ಟ್ಯಾಬ್ಲೆಟ್ ಇಸ್ ನಾಟ್ ಓನ್ಲಿ ದ ಸೊಲ್ಯೂಷನ್, ರೈಟ್? ಬಟ್ ನಾರ್ಮಲಿ ಟ್ರೀಟ್ಮೆಂಟ್ ಹೇಗೆ ಇರ್ತದೆ? ಇವರು ಫಸ್ಟ್ ಟೈಮೇ ಕರೆಕ್ಟಾಗಿ ಡಾಕ್ಟರ್ ಹತ್ರ ಹೋದರೆ, ಈ ಕಾಯಿಲೆ ಬಗ್ಗೆ ಸರಿಯಾದ ಮಾಹಿತಿಯನ್ನು ತೆಗೆದುಕೊಂಡ್ರೆ ಬಹಳಷ್ಟು ಜನರಿಗೆ 9 to 12 ಮಂತ್ಸ್ನಲ್ಲಿ ಡಿಪ್ರೆಷನ್ ಇಟ್ ಈಸ್ ಟ್ರೀಟಬಲ್. 9 to 12 ಮಂತ್ಸ್ ಜನರು ತುಂಬ ಎಜುಕೇಟ್ ಆಗ್ತಾ ಇದ್ದಾರೆ. ಸೊ ಹಾಗೆ ರೋಗಿಗಳ ಸವಾಲಿನಲ್ಲಿ ಯಾವುದಾದ್ರು ಬದಲಾವಣೆ ನೀವು ನೋಡಿದ್ದೀರಾ? ನಾನು ನನ್ನ ಸಿಂಪ್ಟಮ್ಸನ್ನು ChatGPTಗೆ ಹಾಕಿ ನೋಡಿದೆ, ಗೂಗಲ್ ಮಾಡಿ ನೋಡಿದೆ. ನನಗೆ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ ಅಂತ ಬರುವವರು ಇದ್ದಾರೆ. ಮನಸ್ಸಿನ ಆರೋಗ್ಯ ಸಮಸ್ಯೆ ಬಗ್ಗೆ ತಪ್ಪು ಕಲ್ಪನೆ ನೋಡ್ತಾ ಇದ್ದೇವೆ. ಅದರದ್ದು ಯಾವುದಾದ್ರು ಉದಾಹರಣೆ ಹೇಳ್ಬೋದಾ ನೀವು? ಮದುವೆ ಆಗದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ. ಫಸ್ಟ್ ಆಫ್ ಆಲ್ ಹುಚ್ಚು ಅನ್ನುವುದೇ ಒಂದು ವರ್ಡು, ಇದು ಸಾರ್ವತ್ರಿಕವಾಗಿ ನಾವು ಯೂಸ್ ಮಾಡ್ತೇವೆ. ಇದು ಜಾತಕ ದೋಷ, ನಾಗನ ಉಪದ್ರ, ಭೂತದ ಉಪದ್ರ, ದೈವದ ಉಪದ್ರ, ಅದರಿಂದ ಅವನು ಹೀಗೆ ಮಾಡ್ತಾನೆ. ಇಲ್ಲಿ ಯಾವುದೇ ಪೂಜೆಯಿಂದ ಅವನ ಕಾಯಿಲೆ ಗುಣ ಆಗುವುದಿಲ್ಲ, ಇಲ್ಲಿ ಮಾತ್ರೆಯಿಂದಲೇ ಆ ಕಾಯಿಲೆ ಗುಣ ಆಗುತ್ತೆ. ಮೂಢನಂಬಿಕೆ ಇರ್ಬೋದು, ಇಲ್ಲ ಅಂಧಶ್ರದ್ಧೆ ಇರ್ಬೋದು. ಸೊ ಇದನ್ನು ಹೇಗೆ ದೂರ ಮಾಡ್ಬೋದು? ಜನಸಾಮಾನ್ಯರಿಗೆ ಸರಿಯಾದ ಒಂದು ಮೆಸೇಜ್ ಹೋಗಬೇಕು. ನನಗೆ ಈ ಥರ ಕಾಯಿಲೆ ಇದೆ, ನಾನು ಮನೋವೈದ್ಯರ ಹತ್ರ ಹೋಗ್ತೇನೆ, ಚಿಕಿತ್ಸೆಯನ್ನು ಪಡಿತೇನೆ ಅನ್ನುವಂಥದ್ದು ಅವರ ತಲೆಗೆ ಬರಬೇಕು ಜನಸಾಮಾನ್ಯರಿಗೆ. ಸ್ಕೂಲ್ ಮಕ್ಕಳಿಗೆ ಬ್ರೈನ್ ಸ್ಟೆಮ್ ಆಕ್ಟಿವೇಶನ್ ಮಾಡಿ ಅವರು ಮೆಮೊರಿಯನ್ನು ಇಂಪ್ರೂವ್ ಮಾಡ್ತೇವೆ ಅಂತ ಹೇಳಿ ಕೆಲವು ಹೊಸ ಇದು ಬರ್ತಾ ಇದೆ. ನನಗೆ ನನ್ನ ಲೈಫ್ನಲ್ಲಿ ಪೇಷಂಟ್ ಫಸ್ಟ್.